ಇವತ್ತು ದೆಹಲಿಯಲ್ಲಿ ಮಹತ್ವದ CDMA ಮೀಟಿಂಗ್ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ನಿಗದಿಯಾಗಿದೆ ಈ ಸಭೆ. ಹೈ ವೋಲ್ಟೇಜ್ ಸಭೆ ಮಧ್ಯಾಹ್ನ 2:30ಕ್ಕೆ ನಡೆಯುತ್ತೆ. ಇವತ್ತಿನ CDMA ಸಭೆಯತ್ತ ಕಾವೇರಿ ಕೊಳ್ಳದ ರೈತರ ಚಿತ್ತ ನೆಟ್ಟಿರುವಂಥದ್ದು. ಯಾಕಂದರೆ ಈಗಾಗಲೇ ತಮಿಳುನಾಡಿಗೆ ಒಟ್ಟಾರೆಯಾಗಿ 4.5 TMC ನೀರನ್ನು ಹರಿಸಬೇಕು ಅಂತ ಹೇಳಿ CWRC ಶಿಫಾರಸನ್ನು ಮಾಡಿ ಆದೇಶವನ್ನು ಹೊರಡಿಸಿದೆ. ತಮಿಳುನಾಡಿಗೆ ನೀರು ಹರಿಸದಂತೆ ಒಂದೆಡೆ ರಾಜ್ಯದಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅನ್ನದಾತರ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಕನ್ನಡಪರ ಸಂಘಟನೆಗಳು ಕೂಡ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾವೆ. ಮಂಡ್ಯ, ರಾಮನಗರ, ಮೈಸೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ ನಡೆದಿರುವಂಥದ್ದು. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖವಾಗಿ ಇದರ ವಿಚಾರವಾಗಿ ಪ್ರತಿಭಟನೆ ನಡೆದಿದೆ. ಬೆಂಗಳೂರಲ್ಲೂ ಕೂಡ ನಡೆದಿದೆ. ಇವತ್ತು CWMA ಏನು ಆದೇಶವನ್ನು ನೀಡುತ್ತೆ ಅನ್ನೋದು ಸದ್ಯದ ಕುತೂಹಲ. ಇವತ್ತಿನ CWMA ಆದೇಶದ ಬಳಿಕ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ಚಿಂತನೆಯನ್ನು ನಡೆಸಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಇರುವಂಥದ್ದು. ಹಾಗಾಗಿ CWMA ಸಭೆಯಲ್ಲಿ ಏನು ಆದೇಶ ಬರುತ್ತೆ ಅನ್ನೋದು ಸದ್ಯದ ಕುತೂಹಲ. ಏಕೆಂದರೆ CWMA ಸಭೆಯಿಂದ ಏನಾದರೂ ನೀರನ್ನು ಹರಿಸಬೇಕು ಅನ್ನೋ ಆದೇಶ ಬಂದರೆ ಅದನ್ನು ರಾಜ್ಯ ಸರ್ಕಾರ ಪಾಲಿಸಲೇಬೇಕಾದಂತಹ ಅನಿವಾರ್ಯತೆಗೆ ಸಿಲಕತ್ತೆ. ಆಗ ತೊಂದರೆ ಆಗೋದು ಪಕ್ಕ. ಹೀಗಾಗಿ ಪ್ರತಿಭಟನೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಈ ಹಿಂದಿನ ಒಂದಷ್ಟು ಬೆಳವಣಿಗೆಗಳನ್ನು ಕೂಡ ನಾವು ಗಮನಿಸಿದ್ರೆ ಈ ಹಿಂದೆ ಯಾವಾಗ ಈ ಥರದ ಸಮಸ್ಯೆ ಬಂದು CWRC ನೀರು ಹರಿಸಬೇಕು ಅಂತೇಳಿ ಆದೇಶ ಕೊಟ್ಟು ಅದನ್ನು ಪ್ರಶ್ನಿಸಿ CWMAಗೆ ಮೇಲ್ಮನವಿ ಸಲ್ಲಿಸಿದಾಗಲೆಲ್ಲವೂ CWMA ಇದೇ ರೀತಿಯ ಆದೇಶವನ್ನೇ ಮುಂದುವರಿಸಿಕೊಂಡು ಹೋಗಿದೆ. CWRCಯದ್ದೇ. ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ನಂದೀಶ್, CWMA ಸಭೆಯಲ್ಲಿ ಆದೇಶ ಕರ್ನಾಟಕದ ಪರವಾಗಿ ಬರುವಂತಹ ಸಾಧ್ಯತೆಗಳು ಎಷ್ಟಿದೆ? ಖಂಡಿತ ನವೀನ್, ಈಗಾಗಲೇ CWRC ತಮಿಳುನಾಡಿಗೆ ನೀರನ್ನು ಹರಿಸಬೇಕು ನಿಟ್ಟಿನಲ್ಲಿ ಶಿಫಾರಸನ್ನು ಮಾಡಲಾಗಿದೆ. 15 ದಿನಗಳ ಕಾಲ 3,500 ಕ್ಯೂಸೆಕ್ಸ್ನಂತೆ 4.5 TMC ನೀರನ್ನು ಹರಿಸಬೇಕು ನಿಟ್ಟಿನಲ್ಲಿ ಈಗ ಶಿಫಾರಸನ್ನು ಮಾಡಾಗಿದೆ. ಇವತ್ತು CWMA ಅಂದರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಹೈ ವೋಲ್ಟೇಜ್ ಮೀಟಿಂಗ್ ದೆಹಲಿಯಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಏಕೆಂದರೆ ಈ ಹಿಂದೆ ಯಾವಾಗ ಮಳೆ ಬರದಂಥ ಸಂದರ್ಭದಲ್ಲಿ ಇದೇ ರೀತಿ ಕಾವೇರಿ ನೀರು ವಿಚಾರವಾಗಿ ತಮಿಳುನಾಡು ಖ್ಯಾತೆ ತೆಗೆದಿತ್ತು. ಆ ಸಂದರ್ಭವೂ ಕೂಡ CWRC ಒಂದಷ್ಟು ನೀರನ್ನು ಬಿಡೋದಕ್ಕೆ ಹೇಳುತ್ತೆ. ಅದಾದ ಬಳಿಕ ಮೇಲ್ಮನವಿನ ಸಲ್ಲಿಸಿದ್ರು ಕೂಡ CWMA ಅದೇ ಆದೇಶವನ್ನು ಮುಂದುವರಿಸಿರುವಂತಹ ಒಂದು ಬೆಳವಣಿಗೆಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತಿನ CWMA ಒಂದು ಆದೇಶದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಅಂದರೆ ಎಲ್ಲ ಒಂದು ಕಡೆ CWRC ಒಂದು ಏನು ಶಿಫಾರಸನ್ನು ಮಾಡಿದೆ ಅದನ್ನೇ ಮುಂದುವರಿಸೋದಕ್ಕೂ ಕೂಡ ಹೇಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಆದರೆ ಇದು ರೈತರ ಪಾಲಿಗೆ, ಅದರಲ್ಲೂ ಕೂಡ ಮಂಡ್ಯ ಜಿಲ್ಲೆಯ ರೈತರ ಪಾಲಿಗೆ ಮರಣ ಶಾಸನವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಈಗಾಗಲೇ ಕುಡಿಯೋ ನೀರು ಕೂಡ ಸಮಸ್ಯೆ ಉಂಟಾಗ್ತಾ ಇದೆ. ಮುಂದಿನ ಬೇಸಿಗೆಯಲ್ಲಿ ಕುಡಿಯೋ ನೀರಿಗೂ ಹಾಹಾಕಾರ ಸೃಷ್ಟಿಯಾಗುವಂತಹ ಭೀತಿ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ನೀರನ್ನು ತಮಿಳುನಾಡಿಗೆ ಹರಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಗಳನ್ನು ಕೂಡ ಮಂಡ್ಯ ಜಿಲ್ಲೆಯ ರೈತರು ಸೇರಿದಂತೆ ಏನು ಕರುನಾಡಿನ ಜನರು ಕೂಡ ಕೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಮೇಲ್ಮನವಿಯನ್ನು ಸಲ್ಲಿಸಿ ಒಂದು ವಾದವನ್ನು ಮಂಡಿಸಬೇಕಾಗ್ತದೆ ರಾಜ್ಯದ ಪರವಾಗಿ ಅಂತಲೇ ಹೇಳ್ಬೋದು. ಯಾಕೆಂದರೆ CWRC ಏನು ಶಿಫಾರಸನ್ನು ಮಾಡಿದೆ ಆ ಒಂದು ಶಿಫಾರಸಿನ ಪ್ರಕಾರ ನಾವು ನೀರನ್ನು ಹರಿಸೋದಕ್ಕೆ ಆಗಲ್ಲ. ಯಾಕೆಂದರೆ ಕಾವೇರಿ ಕೊಳ್ಳದ ಯಾವುದೇ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ. ನೀರಿನ ಮಟ್ಟ ದಿನೇ ಕುಸಿತ ಹೋಗ್ತಾ ಇದೆ. ಮಳೆಯೂ ಕೂಡ ಬರ್ತಾ ಇಲ್ಲ. ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದ ರೈತರಿಯ ಒಂದು ಬೆಳೆಗಳಿಗೆ ನೀರನ್ನು ಹರಿಸೋದಕ್ಕೆ ಆಗ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಬೇಸಿಗೆ ಕೂಡ ಕುಡಿಯೋ ನೀರನ್ನು ಇಟ್ಕೊಳ್ಬೇಕು. ಈ ರೀತಿ ವಾದವನ್ನು, ವಾಸ್ತವ ಸ್ಥಿತಿಯನ್ನು CWMA ಮುಂದೆ ಒಂದು ಮಂಡಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗುತ್ತೆ. ಇದರಲ್ಲಿ ರಾಜ್ಯ ಸರ್ಕಾರದ ಒಂದು ಅಧಿಕಾರಿಗಳು ಏನಾದರೂ ಎಡವಟ್ಟನ್ನು ಮಾಡಿದರೆ, ವಾದ ಮಂಡಿಸುವಲ್ಲಿ ವಿಫಲವಾದರೆ ಇವತ್ತು ವ್ಯತಿರಿಕ್ತ ಒಂದು ತೀರ್ಪು ಕೂಡ ಬರುವಂತಹ ದೊಡ್ಡ ಸಾಧ್ಯತೆಗಳು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ವಾದವನ್ನು ಮಂಡಿಸುತ್ತೆ ಎಂಬ ಒಂದು ಕುತೂಹಲವೂ ಕೂಡ ಇರುವಂಥದ್ದು. ನಂದೀಶ್, ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.